ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮಿನಿ ವ್ಲಾಗ್. ಸೊ ಬೆಳಗ್ಗೆ ಬೇಗ ಇದ್ದು ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ನಾನು ಇದು ಒಂದು ರಂಗೋಲಿ ಬಿಟ್ಟಿದ್ದೆ ಮನೆ ಮುಂದೆ. ನೆಕ್ಸ್ಟ್ ನಾಷ್ಟಾಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಇಲ್ಲಿ 1.5 ಕಪ್ ರೈಸ್ಗೆ ನಾನು 1 ಕಪ್ ಬೇಳೆ ಹಾಕ್ಕೊಂಡು ತರಕಾರಿನೆಲ್ಲ ಕಟ್ ಮಾಡಿಟ್ಕೊಂಡೆ. ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಕಡಲೆ ಬೀಜ ಹಾಕಿ 3 ಟೊಮೆಟೊ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಅರಿಶಿನ ಹಾಕಿ ಉಪ್ಪು ಹಾಕಿ ಸ್ವಲ್ಪ ವಾಟರ್ ಹಾಕಿ ಹಾಗೆ ಬೀನ್ಸ್ ಕೂಡ ಹಾಕಿ 1 ವಿಸಿಲ್ ಬರೋ ಹಾಗೆ ಅದನ್ನು ವಿಸಿಲ್ ಹಾಕಿದ್ದೆ. ಇನ್ನೊಂದು ಕಡೆ ಹುಣಸೆಹಣ್ಣು ಹಾಗೆ ಬೆಲ್ಲನ ನೆನೆಸಿಟ್ಕೊಂಡೆ. ಈಗ ಬಂದು ಒಗ್ಗರಣೆಗೆ ಇದನ್ನು ಕ್ಯೂಚ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೋಬೇಕು. ತೆಂಗಿನ ತುರಿ ಮತ್ತು ಟೊಮೆಟೊನ ಇಟ್ಕೊಂಡು ಅದು 1 ವಿಸಿಲ್ ಬಂದಾದಮೇಲೆ ಪೇಸ್ಟ್ ಮಾಡ್ಕೋಬೇಕು. ಇದು ಬಂದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವಾಗ. ಇದರಲ್ಲಿ ಹುಣಸೆಹಣ್ಣು ಹಾಗೆ ಬೆಲ್ಲದ ಪುಡಿ ಇರುತ್ತೆ, ಅದನ್ನು ಕ್ಯೂಚ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ತೆಂಗಿನ ತುರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ಈ ರೀತಿ ಮಸಾಲಾನ ಬಿಸಿಬೇಳೆಬಾತ್ ಪೌಡರ್ನ ಕಳಿಸ್ಕೋಬೇಕು. ನೆಕ್ಸ್ಟ್ ಅದನ್ನು ಇದಕ್ಕೆ ಹಾಕಿ ನಾನು ಕೂಡ ತಿಂದು ಇನ್ನು ನನಗೆ ಕೂಡ ಕಾಲೇಜ್ಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ರೆಡಿಯಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.